ನಮಸ್ತೆ. ಅಪ್ಪ ಕೂಡ ಸರಾಕೇರ್ ಥೆರಪಿಗೆ ಬರ್ತಾ ಇದ್ದಾರೆ. ಇವ್ರಿಗೆ 20 ವರ್ಷದಿಂದ ಶುಗರ್ ಪ್ರಾಬ್ಲಮ್ ಇತ್ತು, ಬಟ್ ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಬಟ್ ಇವಾಗ ಬಂದು ನಾವು ಅರ್ಧ ಗಂಟೆಲಿ ಈ ಥೆರಪಿ ಮಾಡುವಾಗ ಶುಗರ್ ಹೆಂಗೆ ಕಡಿಮೆ ಆಗುತ್ತೆ ಅಂತ ತೋರಿಸ್ಕೊಟ್ವಿ. ಅರ್ಧ ಗಂಟೆಲಿ ಅವ್ರಿಗೆ ಜೇಡ್ ವಾಟರು ಹಾಗೆ VIP ಬೆಡ್ ಥೆರಪಿ ಕೊಟ್ಟು ಅವ್ರಿಗೆ ಚೆಕ್ ಮಾಡುವಾಗ ಅರ್ಧ ಗಂಟೆಲೇ ಶುಗರ್ ಲೆವೆಲ್ ಬಂದು ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತ ಅಪ್ಪ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಅಪ್ಪ ಮೈಕ್ ಇಟ್ಕೊಳ್ಳಿ, ಜೊತೆಗೆ ಹಂಗೆ. ನಮಸ್ತೆ ಅಪ್ಪ. ನಮಸ್ತೆ ಸರಾಕೇರ್. ನನ್ನ ಹೆಸರು ಮಂಜುನಾಥ್ ಗಿರಿ. ಎಲ್ಲಿಂದ ಬರ್ತಿದ್ದೀರಾ? ನಾವು ಆ್ಯಕ್ಚುಲಿ ಇಲ್ಲೊಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಊರು ಹುಬ್ಳಿ, ಫ್ಯಾಮ್ಲಿ ಎಲ್ಲ ಇರೋದು ಹುಬ್ಳಿಯಲ್ಲಿ, ನಾನಿರೋದು ಇಲ್ಲಿ. ಆದರೆ ನಾನು ಒಬ್ಬರು ಹೇಳಿದ್ರು ಸರಾಕೇರ್ ಹಿಂಗೆ ಚೆನ್ನಾಗಿದೆ ಬರ್ರಿ ಅಂತೇಳಿ. 3 ತಿಂಗಳ ಮುಂಚೆ ಒಬ್ಬರು ಹೇಳಿದರು, ಆದರೆ ನನಗೆ ತೋರಿಸಿದ್ದಿಲ್ಲ. ಅವರು ಬೇರೆ ಒಬ್ಬರು ತೋರಿಸಿದ್ರು. ಬಂದು ಕರ್ಕೊಂಬಂದೆ, ನೋಡಿದೆ. ಒಂದು 5 ದಿವಸ ಅಷ್ಟೇ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಒಂದು ಮಧ್ಯದಲ್ಲಿ 2 ದಿವಸ ಬರಲಿಲ್ಲ, ಸ್ವಲ್ಪ ಊರಿಗೆ ಹೋಗಿದ್ದೆ. ನೆಕ್ಸ್ಟ್ ಬಂದ್ರ ಕೂಡಲೇ ಇವ್ರ ಹತ್ರ ಹೇಳಿದೆ, ಮೇಡಮ್ ಅವ್ರು ಹಿಂಗೈತೆ ಅಂತೆ. ನೀವು ಮೊದಲು ಯಾಕೆ ಹೇಳಿಲ್ಲ ಅಂದರು. ಆಯಿತು ಪರವಾಗಿಲ್ಲ ಈಗ ಹೇಳಿ ಅಂತೆ. ಹೇಳಿದ ಮೇಲೆ ನನಗೆ ಬ್ಲಡ್ ಚೆಕ್ ಮಾಡಿದ್ರು. ನಾಳೆ ಬರುವಾಗ ನೀವು ತಿಂಡಿ ತಿನ್ಕೊಂಬರ್ರಿ ಅಂತ ಹೇಳಿದರು. ನಾನು ತಿಂಡಿ ತಗೊಂಡು ಇನ್ಸುಲಿನ್ ತಗೊಂಡು ಗುಳಿಗೆ ತಗೊಂಡು ಸಹ ಬಂದಿದ್ದೆ. 1 ಗಂಟೆ ಆದಮೇಲೆ ಶುಗರ್ ಕಡಿಮೆ ಆಗಬೇಕಾಗಿತ್ತು, ಆದರೆ ಕಡಿಮೆ ಆಗಲಿಲ್ಲ. 461 ಇತ್ತು. 461 ಇವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಯಾವ ಇಂಜೆಕ್ಷನ್ ಕೊಡಲಿಲ್ಲ, ಗುಳಿಗೆ ಕೊಡಲಿಲ್ಲ, ಯಾವ ಮಾತ್ರೆ ಕೊಡಲಿಲ್ಲ. ನನಗೆ ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟರು. ಅದರಿಂದ ನನಗೆ ಅರ್ಧ ಗಂಟೆಯಿಂದ ಹೆಚ್ಚು ಕಡಿಮೆ ಒಂದು 40 ನಿಮಿಷದಲ್ಲಿ ಹೆಚ್ಚು ಕಡಿಮೆ 140 ಪಾಯಿಂಟ್ ಕಡಿಮೆ ಮಾಡಿದ್ದಾರೆ. ಮತ್ತು ನನಗೇನು ಇವರು ದುಡ್ಡು ಕೊಟ್ಟು ಕರೆಸಿಲ್ಲ, ಹೇಳಿಲ್ಲ. ಇದು ತಪ್ಪು ಕಲ್ಪನೆಯೂ ಬೇಡ ಯಾರಲ್ಲೂ. ಯಾಕೆ ನಾನು ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಜನರಲ್ಲಿ ಎಲ್ಲರಲ್ಲೂ ವಿನಂತಿ, ಶುಗರ್ ಇದ್ದವ್ರಿಗೆ ಮಾತ್ರ ಸ್ಪೆಷಲಿ ಹೇಳ್ತಾ ಇದ್ದೀನಿ ನಾನು. ನನಗೆ ದುಡ್ಡು ಕೊಟ್ಟು ನಾನು ನಡೆಯೋ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಈಗ ಒಂದು ಸ್ವಲ್ಪ ಬರುವಾಗ ಹೆಜ್ಜೆ ಸ್ವಲ್ಪ ಚೆನ್ನಾಗಿ ಇಡ್ತಾ ಇದ್ದೀನಿ. ಒಂದು ಸ್ಟೇರ್ ಕೇಸ್ ಪ್ರಾಬ್ಲಮ್ ಆಗ್ತಾಯಿದೆ, ಸ್ವಲ್ಪ ಇಲ್ಲ. ಈಗ ಸ್ಟೇರ್ ಕೇಸ್ ಹತ್ತುವಾಗಲೂ ನನಗೇನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಸ್ಲೈಟ್ಲಿ ಸಪೋರ್ಟ್ ತಗೊಂಡು ಬರ್ತಾಯಿದ್ದೀನಿ. ಇನ್ನು ಕಂಟಿನ್ಯೂ ಮಾಡಿದೆ ಅಂದರೆ ಸಪೋರ್ಟ್ ಇಲ್ದಲೇ ನಾನು ಇಲ್ಲಿಗೆ ಮೇಲೆ ಹತ್ತು ಬರ್ತೀನಿ ಅನ್ನೋದು ಗ್ಯಾರಂಟಿ ಇದೆ ನನಗೆ. ನನಗೆ 21 ವರ್ಷದ 22 ವರ್ಷ ಆಗಿರ್ಬೋದು ಶುಗರ್ ಇದ್ದು ನನಗೆ. ಇನ್ಸುಲಿನ್ 10 ವರ್ಷದಿಂದ ಇನ್ಸುಲಿನ್ ತಗೊಳ್ತಾ ಇದ್ದೀನಿ. ಮಾತ್ರ 20 ವರ್ಷದಿಂದ ಮಾತ್ರೆ ತಗೊಳ್ತಾನೆ ಇದ್ದೀನಿ. ಮಾತ್ರೆ ಇನ್ಸುಲಿನ್ ತಗೊಳ್ತಾ ಇದ್ದೀನಿ. ಇಲ್ಲ, ಕಡಿಮೆ ಆಗಿದ್ದಿಲ್ಲ. ಇಷ್ಟಿದ್ದಾಗ ಇಷ್ಟು ಕಡಿಮೆ ಆಗಿದ್ದಿಲ್ಲ. ಒಂದು 15 ದಿವಸ ಕಂಟಿನ್ಯೂ ಮಾಡಿದ ಮೇಲೆ ಒಂದು 100%, 120% ಕಡಿಮೆ ಆಗ್ತಿತ್ತು. ನಾನು ಚೆಕ್ ಮಾಡಿಸ್ತಾ ಇದ್ದೀನಿ. ಮನೆ ಹತ್ರ ಚೆಕ್ ಮಾಡೋರು ಇದ್ದರು. ಡಾಕ್ಟ್ರ್ ಅಂತ ಹೇಳಿದ್ರೆ ಅವರು ಇದ್ರ ಲ್ಯಾಬಲ್ಲಿ ಕೆಲಸ ಮಾಡ್ತಾರೆ. ಮನೆಯಲ್ಲೇ ಟ್ರೀಟ್ಮೆಂಟ್ ಇದು ಮಾಡ್ತಿದ್ರು. ಚೆಕ್ ಮಾಡಿಸಿದ್ರೆ ಅಲ್ಲಿ ಚೆಕ್ ಮಾಡಿಸಿದ್ದೆ. 15 ದಿವಸಕ್ಕೊಂದು ಸರಿ ಹೋಗಿ ಚೆಕ್ ಮಾಡಿಸಿದ್ದೆ. ಚೆಕ್ ಮಾಡಿದಾಗ ಅವಾಗ ಸ್ವಲ್ಪ ಒಂದು 100% ಕಡಿಮೆ ಆಗೋದು. 400 ಒಂದು ಯಾವಾಗಲೂ 300 ಚಿಲ್ಲರೆ ಇರ್ತಿತ್ತು. ಆಮೇಲೆ ಈ ಸರ್ತಿ ಇಲ್ಲಿ ಸರಾಕೇರಿಗೆ ಬಂದ ಮೇಲೆ ನನಗೆ ಡೈರೆಕ್ಟ್ 140% ಕಡಿಮೆ ಮಾಡಿದ್ದಾರೆ. ಇದೇ ಕಂಟಿನ್ಯೂ ನಾನು ತುಂಬ ಇಷ್ಟಪಡ್ತೀನಿ ಸರಾಕೇರ್ ಬಗ್ಗೆಯಲ್ಲಿ. ಯಾಕಂದರೆ ಸರಾಕೇರ್ ಅನ್ನೋದು 5 ದಿವಸ ನನಗೆ ಪರಿಚಯ ಮಾಡಿಕೊಟ್ಟಿದ್ದೆ. ನನ್ನ ಆರೋಗ್ಯ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ. ಇಲ್ಲಿ ಬರಬೇಕನ್ನೋದು ಹುಮ್ಮಸ್ಸು ಬರ್ತಾಯಿದೆ. ಇನ್ನು ಇವತ್ತು ಖಾಲಿ ಹೊಟ್ಟೆಗೆ ಬರ್ರಿ ಬೆಳಿಗ್ಗೆ ಅಂತ ಹೇಳಿದರು. ಮೊನ್ನೆ ದಿವಸ ನನಗೆ ಇವತ್ತು ಖಾಲಿ ಹೊಟ್ಟೆಗೆ ಬಂದಿದ್ದೀನಿ. ಆದರೆ ನನಗೆ ಇಷ್ಟೊತ್ತು ತಡ್ಕೊಳ್ಳೋಕ್ಕಾಗ್ತಿತ್ತು. ಶುಗರ್ ಜಾಸ್ತಿ ಆದರೂ ತಡ್ಕೊಳ್ಳೋಕ್ಕಾಗಲ್ಲ, ಕಡಿಮೆ ಆದರೂ ತಡ್ಕೊಳ್ಳಿಕ್ಕಾಗೋದಿಲ್ಲ. ಬೇರೆಯವ್ರ ಹತ್ರ ಇಡ್ಲಿ ತರಿಸ್ಕೊಂಡು ತಿಂತಿದ್ದೀನಿ. ಯಾಕೆ ಕ್ಯಾಂಟೀನ್ಗಳೆಲ್ಲ ದೂರ ಇದ್ದಾವೆ. ನಾನು ಇರೋದೊಂದು ಕಾಡಲ್ಲಿ ಇದ್ದಂಗಿದ್ದೀನಿ. ಆದರೆ ಆ ಕಾಡಲ್ಲಿ ಇರೋಂಗಿದ್ರೆ ಅಲ್ಲಿ ಏನು ಆದರೂ ನಮಗೇನು ಇದಿಲ್ಲ, ಯಾರೂ ನೋಡೋರಿಲ್ಲ. ಆದರೆ ಒಬ್ಬನೇ ಮಲಗ್ತೀನಲ್ಲ ನಾನು. ಹಾಗಾಗಿ ನನ್ನ ಧೈರ್ಯ ಒಂದು ಮುಖ್ಯ. ಈಗ ಸರಾಕೇರು ಇನ್ನೂ ಒಂದು 2ನೇ ಧೈರ್ಯ ನನಗೆ ಸರಾಕೇರ್. ಇದ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇದರಲ್ಲಿ ಅನುಮಾನ ಇಲ್ಲ. ತಪ್ಪು ತಿಳ್ಕೊಬೇಡಿ. ಥೆರಪಿಯಿಂದ ಏನು ತಪ್ಪಾಗೋದಿಲ್ಲ, ಚೆನ್ನಾಗೇ ಆಗ್ತದೆ ಅನ್ನೋದು ನನಗೆ ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ. ಅದನ್ನು ನಾನೀಗ ಸಾರಿ ಹೇಳ್ತಾ ಇದ್ದೀನಿ. ನಾನು ಹುಬ್ಳಿಯಿಂದ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ಆದ್ರೂ ನಾನು ಆರೋಗ್ಯ ಕಾಪಾಡ್ಕೊಳ್ತಾ ಇದ್ದೀನಿ ಸರಾಕೇರಿಂದ. ಈಗ ಅನ್ನೋದು 5 ದಿವಸ ಇನ್ನು ಕಂಟಿನ್ಯೂ ಬರ್ತೀನಿ ನಾನಂತೂ. ಥ್ಯಾಂಕ್ಸ್ ಅಪ್ಪ.